ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಬನಾನಾ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಈಗ ಚಳಿಗಾಲ ಆಗಿದ್ದರೂ ಕೂಡ ಮಧ್ಯಾಹ್ನ ಹೊತ್ತು ಹೊರಗೋಗಿ ಬರುವಾಗ ಏನಾದರೂ ತಂಪಾಗಿರೋದು ಕುಡಿಬೇಕು ಅಂತ ಅನಿಸುತ್ತೆ. ಆವಾಗ ಈ ರೀತಿ ಮಿಲ್ಕ್ ಶೇಕ್ ಮಾಡಿ ಕುಡಿಬೋದು. ಇದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 2 ಪಚ್ಚಬಾಳೆ ತೊಗೊಂಡಿದ್ದೀನಿ. ಪೂರ್ತಿ ಹಣ್ಣಾಗಿದೆ ಇದು. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. 1 ಏಲಕ್ಕಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಮತ್ತು ಸ್ವಲ್ಪ ಸಕ್ಕರೆ, ಹಾಗೆ ರಾ ಮಿಲ್ಕ್ ತೊಗೊಂಡಿದ್ದೀನಿ ಪ್ಯಾಕೆಟ್. ಇದು ಗಟ್ಟಿ ಮಾಡಿ ಫ್ರೀಝರಲ್ಲಿ ಇಟ್ಟು ಮಾಡಿಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಮಡಿಕೇರಿಯಲ್ಲಿ ಯಾವಾಗಲೂ ಕೋಲ್ಡ್ ಇರುತ್ತೆ ವೆದರ್. ಅಷ್ಟು ಫ್ರೀಝ್ ಮಾಡಿ ಕುಡಿಯುವಷ್ಟು ತಂಪು ಬೇಕಾಗಿರಲ್ಲ. ಅದಕ್ಕೆ ನಾನು ಜಸ್ಟ್ ತಂಪಾಗಿರುವ ರಾ ಮಿಲ್ಕನ್ನು ತೊಗೊಂಡಿದ್ದೀನಿ. ಈಗ ಪಚ್ಚಬಾಳೆನ ಸುಲಿದು ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಹಾಕ್ಕೊಳ್ತಿದ್ದೀನಿ. ಪೂರ್ತಿಯಾಗಿ ಗ್ರೈಂಡ್ ಆದರೆ ಅದು ಸ್ಮೂದಿ ಥರ ಆಗುತ್ತೆ, ಮಿಲ್ಕ್ ಶೇಕ್ ಥರ ಇರಲ್ಲ. ಬನಾನಾ ಅಲ್ಲಲ್ಲೋ ಕಚ್ಚಕ್ಕೂ ಸಿಗುತ್ತೆ ಇಷ್ಟು ದೊಡ್ಡ ಪೀಸ್ ಮಾಡಿ ಮಿಕ್ಸಿ ಮಾಡೋದ್ರಿಂದ. ಈಗ ಇದಕ್ಕೆ ಒಂದು ಏಲಕ್ಕಿನ ಸುಲಿದ್ಬಿಟ್ಟು ಅದರ ಬೀಜ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಪೌಡ್ರ್ ಆಗೋದಿಲ್ಲ, ಆದರೆ ಫ್ಲೇವರ್ ಇರಲಿ ಅಂತ ಹಾಕ್ಕೊಡ್ತಾ ಇದ್ದೀನಿ. ಈಗ ಸ್ವಲ್ಪ ಡ್ರೈ ಫ್ರೂಟ್ಸು, ಗೋಡಂಬಿ ಹಾಕ್ಕೊಂಡಿದ್ದೀನಿ 2, 1 ಬಾದಾಮಿ ಹಾಕ್ಕೊಂಡಿದ್ದೀನಿ, ಹಾಗೆ ಪಿಸ್ತಾ 1 ಹಾಕ್ಕೊಂಡಿದ್ದೀನಿ. ಸಕ್ಕರೆ 4 ಟೀ ಸ್ಪೂನು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಜಾಸ್ತಿ ಬೇಕು ಅಂತೇಳೋರು ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ. ರಾ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಪ್ಯಾಕೆಟಲ್ಲಿ ಒಂದು 50 ml ಅಷ್ಟು ಬ್ಯಾಲೆನ್ಸ್ ಮಾಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಬನಾನಾ ಪೂರ್ತಿಯಾಗಿ ಮಿಕ್ಸಿ ಆಗಿಲ್ಲ, ಅದರಲ್ಲಿ ಬೀಳುವಾಗ ತುಂಡು ತುಂಡು ಬೀಳ್ತಾ ಇದೆ. ಈಗ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಇಡ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ. ಇದು ಬೇಸಿಗೆಯಲ್ಲಿ ಹಾಗೆ ನಮಗೆ ತುಂಬ ದಾಹ ಆಗಿರುವ ಟೈಮ್ನಲ್ಲಿ ಈ ಥರ ಮಾಡಿ ಕುಡಿಯೋದ್ರಿಂದ ಅದು ನಮ್ಮ ದೇಹಕ್ಕೂ ಹೆಲ್ದಿಯಾಗಿರುತ್ತೆ, ಒಳ್ಳೆ ತಂಪು ಪಾನೀಯ ಕುಡ್ದಂಗೂ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.